ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 30/6/2026 ಪ್ರಾತಃ ಮುರಳಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ಈ ಸಮಯದಲ್ಲಿ ನೀವು ತಂದೆಯ ಮೇಲೆ ಬಲಿಹಾರಿಯಾಗುತ್ತೀರೆಂದರೆ 21 ಜನ್ಮಗಳಿಗೆ ಸದಾ ಸುಖಿಗಳಾಗುತ್ತೀರಿ. ಶಿವ ಭಗವಾನು ವಾಚ: ಮಕ್ಕಳು ಸನ್ಮುಖದಲ್ಲಿ ಕುಳಿತಿದ್ದೀರೆಂದರೆ ನಾವೆಲ್ಲರೂ ಜೀವಾತ್ಮರೆಂದು ತಿಳಿದಿದ್ದೀರಿ. ಇಲ್ಲಿ ಎಲ್ಲರೂ ಜೀವಾತ್ಮರೇ ಇರುತ್ತಾರಲ್ಲವೇ? ಯಾವಾಗ ಆತ್ಮಕ್ಕೆ ಶರೀರವಿಲ್ಲವೆಂದರೆ ಅದಕ್ಕೆ ಅಶರೀರಿ ಎಂದು ಕರೆಯಲಾಗ್ತದೆ. ನೀವು ಶರೀರದ ಜೊತೆಯಲ್ಲಿ ಕುಳಿತಿದ್ದೀರಿ. ಆತ್ಮ ಅಥವಾ ಪರಮಾತ್ಮ ಶರೀರದಲ್ಲಿ ಬರದ ಹೊರತು ಮಾತನಾಡಲು ಸಾಧ್ಯವಿಲ್ಲ. ನೀವು ಜೀವಾತ್ಮರು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರೆಂದು ತಿಳಿದಿದ್ದೀರಿ. 5000 ವರ್ಷದ ಮೊದಲಿನಂತೆಯೇ ಬಂದಿದ್ದೀರಿ. ಮಕ್ಕಳು ಅವಶ್ಯವಾಗಿ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಾರಲ್ಲವೇ? ನಾವು ಪರಮಪಿತಾ ಪರಮಾತ್ಮ ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಎಂದು ತಿಳಿದಿದ್ದೀರಿ. ಏಕೆ ಕುಳಿತಿದ್ದೀರಿ? ತಂದೆಯಿಂದ ಆಸ್ತಿಯನ್ನು ಪಡೆಯಲು. ಹೇಗೆ ಶಾಲೆಗಳಲ್ಲಿ ನಾವು ಟೀಚರ್ನ ಮೂಲಕ ಇಂಜಿನಿಯರ್, ಬ್ಯಾರಿಸ್ಟರ್ ಆಗುತ್ತೇವೆ ಎಂದು ಹೇಳ್ತಾರೆ, ಈ ಗುರಿ ಉದ್ದೇಶವಿರುತ್ತದೆ. ಪರಮಪಿತಾ ಪರಮಾತ್ಮ ಬ್ರಹ್ಮನ ಶರೀರದಲ್ಲಿ ಕುಳಿತು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆಂದು ನೀವು ತಿಳಿದಿದ್ದೀರಿ. ಭಗವಾನು ವಾಚ: ಇದು ನೀವು ಮಕ್ಕಳಿಗೆ ಭಗವಂತ ನಿರಾಕಾರ ತಿಳಿಸ್ತಾರೆ. ಜೀವಾತ್ಮರಂತೂ ಪುನರ್ಜನ್ಮವನ್ನು ಅವಶ್ಯವಾಗಿ ತೆಗೆದುಕೊಳ್ಳುತ್ತಾರೆ. ಮನುಷ್ಯರು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆಯೇ ಎಂದು ಯಾವುದೇ ಸನ್ಯಾಸಿಗಳು ಕೇಳಿದಾಗ ತೆಗೆದುಕೊಳ್ಳುವುದಿಲ್ಲವೆಂದು ಹೇಳೋದಿಲ್ಲ. ಇಲ್ಲವೆಂದರೆ 84 ಲಕ್ಷ ಜನ್ಮಗಳೆಂದು ಹೇಗೆ ಹೇಳ್ತಾರೆ? ಕೇಳಿ, ನೀವು ಪುನರ್ಜನ್ಮವನ್ನು ನಂಬುತ್ತೀರಾ? ಇದಂತೂ ಅವಶ್ಯವಾಗಿದೆ. ಆತ್ಮ ಸಂಸ್ಕಾರದನುಸಾರ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ತದೆ. ಹೀಗೆ ಬೇರೆ ಬೇರೆ ಮನುಷ್ಯ ಜನ್ಮಗಳನ್ನು ತೆಗೆದುಕೊಳ್ತದೆ. 84 ಲಕ್ಷ ಜನ್ಮಗಳ ಮಾತಂತೂ ಇಲ್ಲ. ಮೊದಲ ಜನ್ಮದಲ್ಲಿ ಅವಶ್ಯವಾಗಿ ಸತೋಪ್ರಧಾನವಾಗಿರ್ತದೆ. ಅಂತ್ಯದ ಜನ್ಮ ಚೀಚಿಯಾಗಿರ್ತದೆ. 16 ಕಲೆಯಿಂದ 14 ಕಲೆ 12 ಕಲೆ ಆಗ್ತದೆ. ಪುನರ್ಜನ್ಮವನ್ನಂತೂ ಅವಶ್ಯವಾಗಿ ತೆಗೆದುಕೊಳ್ಳುತ್ತಾರೆ. ಪರಮಪಿತಾ ಪರಮಾತ್ಮ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆಯೇ ಅಥವಾ ಪುನರ್ಜನ್ಮ ರಹಿತನಾಗಿದ್ದಾರೆಯೇ ಎಂದು ಕೇಳಬೇಕು. ನೋಡಿ, ಇದು ಬಹಳ ಸೂಕ್ಷ್ಮವಾದ ಮಾತಾಗಿದೆ. ಒಂದು ವೇಳೆ ಜನನ ಮರಣ ರಹಿತನೆಂದು ಹೇಳಿದರೆ ಶಿವ ಜಯಂತಿಯನ್ನು ಸಿದ್ಧ ಮಾಡಲು ಸಾಧ್ಯವಿಲ್ಲ. ಶಿವ ಜಯಂತಿಯಂತೂ ಇದೆ ಎಂದು ತಿಳಿದು ಬರ್ತದೆ. ಆದರೆ ಜನನದ ಜೊತೆಯಲ್ಲಿ ಮತ್ತೆ ಮರಣ ಎಂದು ಯಾವುದಕ್ಕೆ ಹೇಳುತ್ತಾರೆಯೋ ಅದು ಇಲ್ಲ. ಒಂದು ವೇಳೆ ಮರಣ ಹೊಂದಿದರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳಬೇಕು. ತಂದೆ ಎಂದೂ ಪುನರ್ಜನ್ಮ ತೆಗೆದುಕೊಳ್ಳೋದಿಲ್ಲ. ಅವರು ಶರೀರದಲ್ಲಿ ಒಂದು ಬಾರಿ ಬರ್ತಾರೆ ಅಷ್ಟೇ, ಮತ್ತೆ ಪುನರ್ಜನ್ಮದಲ್ಲಿ ಬರೋದಿಲ್ಲ. ಪರಮಪಿತಾ ಪರಮಾತ್ಮ ಪುನರ್ಜನ್ಮ ರಹಿತನಾಗಿದ್ದಾರೆ. ಅವರು ಎಂದೂ ಸತೋಪ್ರಧಾನರಿಂದ ತಮೋಪ್ರಧಾನರಾಗೋದಿಲ್ಲ. ಆತ್ಮರೆಲ್ಲರೂ ಜನನ ಮರಣದಲ್ಲಿ ಬರುತ್ತಾ ಬರುತ್ತಾ ಪತಿತರಾಗ್ತಾರೆ. ತಂದೆ ಪಾವನರನ್ನಾಗಿ ಮಾಡಲು ಮತ್ತೆ ಬರಬೇಕಾಗ್ತದೆ. ಆತ್ಮವೇ ಪತಿತವಾಗ್ತದೆ. ಆತ್ಮವೇ ಮನೆಯಿಂದ ಪಾವನವಾಗಿ ಬರ್ತದೆ. ಮತ್ತೆ ಮಾಯೆ ಪತಿತರನ್ನಾಗಿ ಮಾಡ್ತದೆ ಎಂದು ಇದರಿಂದ ಸಿದ್ಧವಾಗ್ತದೆ. ತಂದೆ ಎಂದೂ ಪತಿತರನ್ನಾಗಿ ಮಾಡೋದಿಲ್ಲ. ಎಂದೂ ಕೆಟ್ಟ ಮತವನ್ನು ಕೊಡಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಮನುಷ್ಯರು ಪತಿತ ಮತವನ್ನೇ ಕೊಡ್ತಾರೆ. ಈಗ ಪತಿತರಾಗಬೇಡಿ, ಅರ್ಥಾತ್ ವಿಕಾರದಲ್ಲಿ ಹೋಗಬೇಡಿ ಎಂದು ಪಾವನ ತಂದೆ ಹೇಳ್ತಾರೆ. ರಾವಣನ ಮತದಿಂದ ದುಃಖಧಾಮವಾಯಿತು. ಮೊದಲು ಸುಖಧಾಮವಿತ್ತು. ತಂದೆಯೇ ಸುಖ ದುಃಖವನ್ನು ಕೊಡುತ್ತಾರೆಂದಲ್ಲ. ತಂದೆ ಮಕ್ಕಳಿಗೆ ಎಂದೂ ದುಃಖದ ಮತ ಕೊಡಲು ಸಾಧ್ಯವಿಲ್ಲ. ಮಾಯೆಯೇ ದುಃಖವನ್ನು ಕೊಡುತ್ತದೆ.
ಆ ಮಾಯೆಯ ಮೇಲೆ ವಿಜಯ ಗಳಿಸೋದರಿಂದ ಜಗಜ್ಜೀತರಾಗ್ತಿರಿ. ಮನುಷ್ಯರಿಗೆ ಮಾಯೆಯ ಅರ್ಥ ತಿಳಿದಿಲ್ಲ. ಅವರು ಧನವನ್ನು ಮಾಯೆ ಎಂದು ಹೇಳ್ತಾರೆ. ಇವರಿಗೆ ಮಾಯೆಯ ನಶೆ ಏರಿದೆ ಎಂದು ಹೇಳುತ್ತಾರಲ್ಲವೇ. ಆದರೆ ಮಾಯೆಯ ನಶೆ ಇರೋದಿಲ್ಲ. ಅಲ್ಲಿ ರಾವಣನ ಭೂತವನ್ನು ಮಾಡಿ ಸುಡೋದಿಲ್ಲ. ಭೂತವನ್ನಂತೂ ಶತ್ರುಗಳಿಗೆ ಮಾಡುತ್ತಾರಲ್ಲವೇ. ರಾವಣ ರಾಜ್ಯ ಅರ್ಧಕಲ್ಪದಿಂದ ಆರಂಭವಾಗ್ತದೆ. ದೇಹದ ಅಹಂಕಾರ ಬರೋದರಿಂದ ಬೇರೆ ವಿಕಾರಗಳೂ ಬರ್ತವೆ. ಶಾಸ್ತ್ರಗಳಲ್ಲಿ ದೇವತೆಗಳು ವಾಮ ಮಾರ್ಗದಲ್ಲಿ ಅರ್ಥಾತ್ ವಿಕಾರದಲ್ಲಿ ಹೋದರೆಂದು ಬರೆದಿದ್ದಾರೆ. ಮಾಯೆಯ ವಶರಾಗುವ ಕಾರಣ ಪರವಶರಾಗ್ತಾರೆ. ಪರಮತದಂತೆ ನಡೀತಾ ಇರ್ತಾರೆ. ಈಗ ನೀವು ಶ್ರೀಮತದಂತೆ ನಡೀತೀರಿ. ಪರಮತ ಎಂದರೆ ಮಾಯೆಯ ಮತವಾಗಿದೆ. ಶ್ರೀ ಅರ್ಥಾತ್ ಶ್ರೇಷ್ಠ ತಂದೆಯ ಮತವಾಗಿದೆ. ಅದು ರಾವಣನ ಮತ ಪರಮತವಾಗಿದೆ. ಅಸುರಿ ಸಂಪ್ರದಾಯದವರೆಲ್ಲರೂ ರಾವಣನ ಸಂಕೋಲೆಯಲ್ಲಿ ದುಃಖಿಗಳಾಗಿದ್ದಾರೆಂದು ತಂದೆ ತಿಳಿಸ್ತಾರೆ. ಮನುಷ್ಯರು ಸತ್ಯಯುಗದ ಆಯುಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ತಿಳಿದುಕೊಂಡಿದ್ದಾರೆ. 5,000 ವರ್ಷಗಳು ಹೇಗೆಂದು ನೀವು ಲೆಕ್ಕವನ್ನು ಹೇಳ್ತೀರಿ. ಕ್ರೈಸ್ತನು ಬಂದು 2,000 ವರ್ಷಗಳಾಯಿತು. ಬುದ್ಧ ಬಂದು 2,250 ವರ್ಷಗಳಾಯಿತು. ನಂತರ ಇಸ್ಲಾಮಿಯರು ಬಂದು 2,500 ವರ್ಷಗಳಾಯಿತು. ಒಟ್ಟಾಗಿ ಅರ್ಧಕಲ್ಪವಾಯಿತು. ಅವರಿಗೆ ಮೊದಲು ದೇವತೆಗಳ ರಾಜ್ಯವಿತ್ತು. ಅಂದ ಮೇಲೆ ದೇವತೆಗಳನ್ನು ಲಕ್ಷಾಂತರ ವರ್ಷಗಳ ಹಿಂದೆ ಇದ್ದರು ಎಂದು ಹೇಗೆ ಹೇಳುವಿರಿ? ಆ ಸಮಯದಲ್ಲಿಯೇ ಇಷ್ಟೊಂದು ಮನುಷ್ಯರಿದ್ದರೆಂದರೆ ಮನುಷ್ಯರು ಬಹಳ ಆದರು. ಇಷ್ಟೊಂದಂತೂ ಇಲ್ಲ. 5,000 ವರ್ಷದಲ್ಲಿಯೇ ಕೋಟ್ಯಾಂತರ ಮನುಷ್ಯರಾಗಿದ್ದಾರೆ. ಕ್ರೈಸ್ತನಿಗಿಂತ ಮೊದಲು ಆದಿಸನಾತನ ದೇವಿ ದೇವತಾ ಧರ್ಮವಿತ್ತು. 5,000 ವರ್ಷಗಳು ಪೂರ್ಣವಾಗಿದೆ. ನಾಟಕ ಪೂರ್ಣವಾಗುತ್ತದೆ ಅಲ್ಲವೇ? ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ. ನಾನು ಹೇಗಿದ್ದೇನೆ, ಯಾರಾಗಿದ್ದೇನೆ, ಈ ಚಕ್ರ ಸುತ್ತುತ್ತದೆ ಎಂಬುದನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಇದು ಗೀತೆಯ ಅಧ್ಯಾಯವಾಗಿದೆ. ತಂದೆ ಬಂದು ರಾಜಯೋಗವನ್ನು ಕಲಿಸಿದ್ದರು. ವೃದ್ಧರಿಗೂ ಇದು ಬಹಳ ಸಹಜವಾದ ಮಾತಾಗಿದೆ ಎಂದು ತಿಳಿಸ್ತಾರೆ. ಕೇವಲ ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕಾಗಿದೆ. ಮಗುವಿನ ಜನ್ಮವಾಯಿತೆಂದರೆ ವಾರಸುದಾರನ ಜನ್ಮವಾಯಿತು ಎಂದರ್ಥ. ಈಗ ನಾವೆಲ್ಲರೂ ತಂದೆಯ ವಾರಸುದಾರರಾಗಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ. 5,000 ವರ್ಷಗಳ ನಂತರ ಮತ್ತೆ ಮಿಲನ ಮಾಡಲು ಬಂದಿದ್ದೇವೆ. ಇದು ಬಹಳ ಗುಪ್ತವಾದ ಮಾತಾಗಿದೆ. ಮೊದಲು ಯಾವಾಗಲಾದರೂ ಮಿಲನ ಮಾಡಿದ್ದೀರಾ ಎಂದು ಕೇಳಿದಾಗ ಹೌದು ಬಾಬಾ ಎಂದು ಹೇಳ್ತಾರೆ. ನಾವು 5,000 ವರ್ಷದ ಹಿಂದೆ ಮಿಲನ ಮಾಡಿದ್ದೆವು ಎಂದು ಆತ್ಮ ಈ ಮುಖದಿಂದ ಹೇಳ್ತದೆ. ನಾವು ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳಲು ಕುಳಿತಿದ್ದೇವೆಂದು ಮಕ್ಕಳು ಪಕ್ಕಾ ತಿಳಿದಿದ್ದೀರಿ. ನಾವು ಬ್ರಹ್ಮನ ಮೂಲಕ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ನಾನು ನಿಮ್ಮ ತಂದೆಯಾಗಿದ್ದೇನೆಂದು ತಂದೆ ತಿಳಿಸ್ತಾರೆ. ನೀವು ಹೇಳ್ತೀರಿ, ಹೌದು ಬಾಬಾ, ನಾವೆಲ್ಲ ಆತ್ಮಗಳಿಗೆ ನೀವು ಪರಮಪಿತ ಪರಮಾತ್ಮ ತಂದೆಯಾಗಿದ್ದೀರಿ. ನಿಮ್ಮೆಲ್ಲರನ್ನೂ ನಾನು ಸ್ವರ್ಗದಲ್ಲಿ ಕಳಿಸಿದ್ದೆನು, ಆಸ್ತಿಯನ್ನೂ ಕೊಟ್ಟಿದ್ದೆನು. ಆದರೆ ಮಾಯೆ ಕಸಿದುಕೊಂಡು ಬಿಟ್ಟಿತು. ಪುನಃ ನಾನೀಗ ಕೊಡುತ್ತೇನೆಂದು ತಂದೆ ತಿಳಿಸ್ತಾರೆ. ಮಾಯೆ ಆಸ್ತಿಯನ್ನು ಕಸಿದುಕೊಳ್ಳುತ್ತದೆ, ತಂದೆ ಕೊಡ್ತಾರೆ. ಈ ಆಟ ಅನೇಕ ಬಾರಿ ಆಗಿ ಹೋಗಿದೆ, ಆಗುತ್ತಲೇ ಇರ್ತದೆ. ಇದರ ಅಂತ್ಯವಿಲ್ಲ. ಕೆಲವರು ತಂದೆಯ ಸ್ವಂತ ಮಕ್ಕಳಾಗ್ತಾರೆ, ಕೆಲವರು ಮಲತಾಯಿ ಮಕ್ಕಳಾಗ್ತಾರೆ. ಕಚ್ಚಾ ಪಕ್ಕಾ ಅಂತೂ ಇರುತ್ತಾರಲ್ಲವೇ. ಪಕ್ಕಾ ಇರುವ ಮಕ್ಕಳ ಮೇಲೂ ಕೆಲವೊಮ್ಮೆ ಮಾಯೆ ವಿಜಯ ಗಳಿಸ್ತದೆ. ಬಾಬಾ, ನಾವು ಎಲ್ಲಿಯವರೆಗೆ ಜೀವಿಸಿರುತ್ತೇವೆಯೋ ಅಲ್ಲಿಯವರೆಗೆ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆಂದು ಹೇಳ್ತಾರೆ. ವಿಕರ್ಮಗಳ ಹೊರೆ ತಲೆಯ ಮೇಲೆ ಬಹಳ ಇದೆ. ಯಾರೆಷ್ಟು ನೆನಪಿನಲ್ಲಿರುತ್ತಾರೆಯೋ ಆ ಯೋಗಾಗ್ನೆಯಿಂದ ನೀವು ಪಾಪಾತ್ಮರಿಂದ ಪುಣ್ಯಾತ್ಮರಾಗ್ತಿರಿ. ಬೆಂಕಿ ವಸ್ತುವನ್ನು ಪವಿತ್ರವನ್ನಾಗಿ ಮಾಡ್ತದೆ. ನಿಮ್ಮದು ಯೋಗ ಅಗ್ನಿಯಾಗಿದೆ. ಇದು ಬೇಹದ್ದಿನ ಯಜ್ಞವಾಗಿದೆ. ಬೇಹದ್ದಿನ ಸೇಟು ಬೇಹದ್ದಿನ ಯಜ್ಞವನ್ನು ರಚನೆ ಮಾಡಿದ್ದಾರೆ. ಯಾವುದೇ ಯಜ್ಞ ಇಷ್ಟು ವರ್ಷಗಳವರೆಗೆ ನಡೆಯೋದಿಲ್ಲ. 7-8 ದಿನ ಅಥವಾ 1 ತಿಂಗಳ ಯಜ್ಞವನ್ನು ರಚಿಸ್ತಾರೆ. ನಿಮ್ಮ ಯಜ್ಞವಂತೂ ಎಷ್ಟು ವರ್ಷಗಳಿಂದ ನಡೀತಾ ಬಂದಿದೆ. ತಂದೆಯಂತೂ ತಿಳಿಸುತ್ತಲೇ ಇರ್ತಾರೆ, ಮರೆಯಬೇಡಿ. ಕೇವಲ ನನ್ನ ನೆನಪು ಮಾಡಿದರೆ ನಿಮ್ಮ ಜನ್ಮ ಜನ್ಮಾಂತರಗಳ ವಿಕರ್ಮದ ಹೊರೆ ತುಂಡಾಗ್ತಾ ಹೋಗ್ತದೆ ಎಂದು ತಿಳಿಸ್ತಾರೆ. ಭಗವಾನು ವಾಚ, ನೀವು ತಂದೆಯಾದ ನನ್ನ ನೆನಪು ಮಾಡಿ ಅವಶ್ಯವಾಗಿ ಬಂದಿದ್ದಾರೆ. ಆದ್ದರಿಂದಲೇ ಹೇಳುತ್ತಾರಲ್ಲವೇ, ನೀವೀಗ ಹಿಂತಿರುಗಿ ಹೋಗಬೇಕಾಗಿದೆ.
ನಿಮ್ಮ ಆತ್ಮ ಈಗ ಬಹಳ ಪತಿತವಾಗಿದೆ. ಯೋಗದಿಂದ ನಾವು ಪಾವನರಾಗುತ್ತೇವೆಂದು ನೀವು ತಿಳಿದಿದ್ದೀರಿ. ನೀವು ಬಂದಾಗ ಬೇರೆಲ್ಲ ಸಂಘವನ್ನು ಬಿಟ್ಟು ನಿಮ್ಮ ಸಂಘವನ್ನೇ ಮಾಡ್ತೇವೆ, ನಿಮ್ಮ ಮೇಲೆಯೇ ಬಲಿಹಾರಿಯಾಗುತ್ತೇವೆಂದು ಪ್ರತಿಜ್ಞೆ ಮಾಡಿದ್ದೀರಿ. ಸ್ತ್ರೀ ಪುರುಷನ ಮೇಲೆ, ಪುರುಷ ಸ್ತ್ರೀಯ ಮೇಲೆ ಬಲಿಹಾರಿಯಾಗ್ತಾರೆ. ಇಲ್ಲಂತೂ ತಂದೆಯ ಮೇಲೆ ಬಲಿಹಾರಿಯಾಗಬೇಕಾಗಿದೆ. ವಿವಾಹದಲ್ಲಿ ಒಬ್ಬರ ಮೇಲೆ ಒಬ್ಬರು ಬಲಿಹಾರಿಯಾಗ್ತಾರೆ. ಇಲ್ಲಂತೂ ಮನುಷ್ಯರ ಮೇಲೆ ಬಲಿಹಾರಿಯಾಗಬಾರದು ಎಂದು ತಂದೆ ತಿಳಿಸ್ತಾರೆ. ನಿಮ್ಮ ಮೇಲೆಯೇ ಬಲಿಹಾರಿಯಾಗುತ್ತೇನೆಂದು ನಿಮ್ಮ ಪ್ರತಿಜ್ಞೆಯಾಗಿದೆ. ನೀವು ನನ್ನ ಮೇಲೆ ಬಲಿಹಾರಿಯಾದರೆ ನಾನು 21 ಜನ್ಮಗಳಲ್ಲಿ ಸುಖಿಯನ್ನಾಗಿ ಮಾಡ್ತೇನೆ. ಇದು ಎಷ್ಟು ದೊಡ್ಡ ಆಸ್ತಿಯಾಗಿದೆ. ಶ್ರೀಮತದಿಂದ ನೀವು ಶ್ರೇಷ್ಠರಾಗ್ತೀರಿ. ಇದನ್ನು ಮರೆಯಬೇಡಿ. ಲಕ್ಷ್ಮೀನಾರಾಯಣರ ಚಿತ್ರವನ್ನು ಸಹ ಮನೆಯಲ್ಲಿಡಬೇಕು. ನಾವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ತಂದೆ ಪರಮಧಾಮದಿಂದ ಬಂದಿದ್ದಾರೆ. ಆದರೆ ಮಾಯಾ ಹದ್ದು ಸಹ ಕಡಿಮೆ ಏನಿಲ್ಲ. ಎಲ್ಲರ ಮಾತಲ್ಲ, ಆದರೆ ನಂಬರ್ ವಾರ್ ಆಗಿದೆ. ನಾವು ತಂದೆಯಿಂದ ಆಸ್ತಿಯನ್ನು ಪಡಿತೇವೆ ಎಂಬುದನ್ನು ಕೆಲವರಂತೂ ಒಂದೇ ಸಾರಿ ಮರೆತು ಹೋಗ್ತಾರೆ. ಇಲ್ಲಿ ಕುಳಿತಿರುವಾಗ ನಶೆ ಏರುವುದು, ಇಲ್ಲಿಂದ ಹೋದರೆಂದರೆ ಮರೆತು ಹೋಗ್ತದೆ. ನಂತರ ಬೆಳಗ್ಗೆ ರಿಫ್ರೆಶ್ ಆಗ್ತಾರೆ, ಪುನಃ ಇಡೀ ದಿನ ಮರೆತು ಹೋಗ್ತಾರೆ. 4-5 ವರ್ಷಗಳು ಚೆನ್ನಾಗಿ ಸೇವೆ ಮಾಡುವವರೂ ಸಹ ಈಗ ಇಲ್ಲ. ಏನೋ ಉಲ್ಲಂಘನೆ ಮಾಡಿರುವ ಕಾರಣ ಅವರ ಕೆನ್ನೆಗೆ ಮಾಯೆ ಪೆಟ್ಟು ಕೊಟ್ಟಿರಬೇಕು. ಏರಿದರೆ ವೈಕುಂಠ ರಸ ಏರಬಹುದು, ಬಿದ್ದರೆಂದರೆ ಚಕನಾಚೂರಾಗ್ತಾರೆ. ಹೇಗೆ ಚಕನಾಚೂರಾಗುತ್ತಾರೆಂದು ನೀವು ತಿಳಿತೀರಿ. ವೈಕುಂಠದಲ್ಲಂತೂ ಬರ್ತಾರೆ, ಆದರೆ ಪದವಿ ನಂಬರ್ ವಾರ್ ಇದೆಯಲ್ಲವೇ? ಭಲೆ ಅಲ್ಲಿ ಎಲ್ಲರೂ ಸುಖಿಯಾಗಿರ್ತಾರೆ, ಆದರೆ ಪದವಿಗಳಿವೆ ಅಲ್ಲವೇ? ಶಾಲೆಯಲ್ಲಿ ಪದವಿಯನ್ನು ಪಡೆಯಬೇಕೆಂದು ಪುರುಷಾರ್ಥ ಮಾಡ್ತಾರೆ. ಪ್ರಜೆಗಳಾದರೆ ಸಾಕು, ಅದೃಷ್ಟದಲ್ಲಿದ್ದರೆ ಆಗ್ತದೆ ಎಂದಲ್ಲ. ಇದಕ್ಕೆ ತಮೋಪ್ರಧಾನ ಪುರುಷಾರ್ಥವೆಂದು ಹೇಳಲಾಗ್ತದೆ. ಯಾರು ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯುವ ಪ್ರತಿಜ್ಞೆ ಮಾಡುತ್ತಾರೆಯೋ ಅವರು ಸತೋಪ್ರಧಾನರೆಂದು ಹೇಳ್ತಾರೆ. ಇದಂತೂ ಕುದುರೆಯ ಓಟವಾಗಿದೆ. ಎಲ್ಲರೂ ನಂಬರ್ 1 ಆಗಲು ಸಾಧ್ಯವಿಲ್ಲ. ಇದು ಮನುಷ್ಯರ ಓಟವಾಗಿದೆ. ನೀವು ಶಿವತಂದೆಯ ಕೊರಳಿನ ಮಾಲೆಯಲ್ಲಿ ಪೋಣಿಸಲ್ಪಡಬೇಕೆಂದು ಬಯಸ್ತೀರಿ. ಅಂದ ಮೇಲೆ ಅವರನ್ನು ನೆನಪು ಮಾಡಬೇಕಲ್ಲವೇ? ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ. ಮಾಯೆ ವಿಘ್ನ ಹಾಕಿತೆಂದರೆ ಒಮ್ಮೆಲೆ ಓಟದಿಂದ ತೆಗೆದು ಬಿಡುತ್ತದೆ. ನಿಮ್ಮದು ಮನುಷ್ಯರ ಓಟವಾಗಿದೆ. ನಾವು ಬಹಳ ದುಃಖಿಗಳಾಗಿದ್ದೇವೆ. ಶರೀರವನ್ನು ತೆಗೆದುಕೊಳ್ತಾ ಸುಸ್ತಾಗಿದ್ದೇವೆ. ಈಗ ತಂದೆಯ ಬಳಿ ಹೋಗಬೇಕಾಗಿದೆ ಎಂದು ಆತ್ಮ ಹೇಳ್ತದೆ. ತಂದೆ ಎಷ್ಟೊಂದು ಯುಕ್ತಿಗಳನ್ನು ತಿಳಿಸಿದ್ದಾರೆ. ಬಾಬಾ, ನಾವು ನಿಮ್ಮ ನೆನಪಿನಲ್ಲಿರುತ್ತೇವೆ. ನೆನಪಿನಲ್ಲಿರಲು ಎಷ್ಟು ಸಮಯ ಸಾಧ್ಯವಾಗುತ್ತದೆಯೋ ಅಷ್ಟು ಒಳ್ಳೆಯದು. ಸರ್ಕಾರಿ ಕೆಲಸಕ್ಕೆ 8 ಗಂಟೆಗಳ ಕಾಲ ಕೊಡ್ತೀರಿ. ಹಾಗೆಯೇ ನೆನಪಿನಲ್ಲಿಯೂ 8 ಗಂಟೆಗಳ ಕಾಲ ಕೊಡಬೇಕಾಗಿದೆ. ಸೃಷ್ಟಿಯನ್ನು ಸ್ವರ್ಗ ಮಾಡುವುದು ಎಷ್ಟು ದೊಡ್ಡ ಸೇವೆಯಾಗಿದೆ. ಕೇವಲ ತಂದೆ ಮತ್ತು ಸುಖಧಾಮವನ್ನು ನೆನಪು ಮಾಡಿ 8 ಗಂಟೆಗಳ ಸೇವೆ ಮಾಡುತ್ತೀರೆಂದರೆ ಪೂರ್ಣ ಆಸ್ತಿಯನ್ನು ಪಡೆಯುವಿರಿ. ಈ ರೀತಿ ನೆನಪು ಮಾಡ್ತಾ ಮಾಡ್ತಾ ನಿಮ್ಮ ವಿಕರ್ಮಗಳು ವಿನಾಶವಾಗ್ತವೆ. 8 ಗಂಟೆಗಳ ಕಾಲ ಈ ಸೇವೆಗಾಗಿ ಕೊಡಿ. ಉಳಿದ 16 ಗಂಟೆಗಳ ಕಾಲ ನೀವು ಬಿಡುವಾಗಿರುತ್ತೀರಿ. ನೆನಪನ್ನಂತೂ ಎಲ್ಲಿ ಬೇಕಾದರೂ ಕುಳಿತು ಮಾಡಬಹುದು. ಮುಂಜಾನೆಯ ಸಮಯ ಎಲ್ಲದಕ್ಕಿಂತ ಒಳ್ಳೆಯ ಸಮಯ ಸಿಗ್ತದೆ. ಸಿಂಧಿ ಭಾಷೆಯಲ್ಲಿ ಒಂದು ಗಾದೆ ಮಾತಿದೆ, ಬೇಗನೆ ಮಲಗಬೇಕು, ಬೇಗನೆ ಏಳಬೇಕು. ಅದೇ ಮನುಷ್ಯರ ದೊಡ್ಡ ಗುಣವಾಗಿದೆ. ಈ ಗಾಯನ ಈಗಿನದ್ದೇ ಆಗಿದೆ. ರಾತ್ರಿ ಬೇಗ ಮಲಗಿ ಮುಂಜಾನೆಯೇ ಏಳಬೇಕೆಂದು ತಂದೆ ಹೇಳ್ತಾರೆ. ಅಜ್ಞಾನಿಗಳು 8 ಗಂಟೆ ನಿದ್ದೆ ಮಾಡ್ತಾರೆ. ನಿಮ್ಮ ನಿದ್ರೆ ಅದರ ಅರ್ಧ ಭಾಗದಷ್ಟಿರಬೇಕು. 4-5 ಗಂಟೆಗಳ ನಿದ್ರೆ ಸಾಕು. ನೀವಂತೂ ಕರ್ಮ ಯೋಗಿಗಳಲ್ಲವೇ? ರಾತ್ರಿ 10 ಗಂಟೆಗೆ ಮಲಗಿ ಬೆಳಗ್ಗೆ 2 ಗಂಟೆಗೆ ಏಳಬೇಕು. ಶಿವತಂದೆಯನ್ನು ನೆನಪು ಮಾಡೋದರಿಂದ ನಿಮಗೆ ಬಹಳ ಸಂಪಾದನೆಯಾಗ್ತದೆ. ನಿಮಗೆ ಆರೋಗ್ಯ, ಸಂಪತ್ತು ಎರಡೂ ಸಿಗ್ತದೆ. ಒಳ್ಳೆಯದು. 2 ಗಂಟೆಗೆ ಇಲ್ಲವೆಂದರೆ 3 ಗಂಟೆಗೆ ಏಳಿ, 4 ಗಂಟೆಗೆ ಎದ್ದೇಳಿ. ಇದು ಫಸ್ಟ್ ಕ್ಲಾಸ್ ಸಮಯವಾಗಿದೆ. ಶಾಂತಿಯಿಂದ ಇರ್ತದೆ. ಎಲ್ಲರೂ ಅಶರೀರಿಗಳಾಗಿರ್ತಾರೆ. ಆ ಸಮಯದಲ್ಲಿ ಸನ್ನಾಟ ಶಾಂತಿ ಇರ್ತದೆ. ಅಮೃತ ವೇಳೆಯಲ್ಲಿ ಬಹಳ ಚೆನ್ನಾಗಿ ಪ್ರಭಾವ ಬೀರ್ತದೆ. ತಂದೆ ರಾತ್ರಿಯಲ್ಲಿ ಬಹಳ ಎಚ್ಚರವಾಗಿರ್ತಾರೆ. ಸೂಕ್ಷ್ಮ ಸೇವೆಯಲ್ಲಿ ಸುಸ್ತಾಗೋದಿಲ್ಲ. ಸಂಪಾದನೆಯಿಂದ ಬಹಳ ಖುಷಿಯಾಗ್ತದೆ.
ನೀವು ಮಕ್ಕಳು ಬೆಳಗ್ಗೆ ಎದ್ದು ನಿಮ್ಮ ಅವಿನಾಶಿ ಸಂಪಾದನೆಯನ್ನು ಮಾಡಿಕೊಳ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. 21 ಜನ್ಮಗಳವರೆಗೆ ಸದಾ ಸುಖಿಯಾಗಿರಲು ಒಬ್ಬ ತಂದೆಯ ಮೇಲೆ ಸಂಪೂರ್ಣ ಬಲಿಹಾರಿಯಾಗಬೇಕಾಗಿದೆ. ಶ್ರೀಮತದಿಂದ ಶ್ರೇಷ್ಠರಾಗಬೇಕಾಗಿದೆ. ಮನಮತ ಅಥವಾ ಪರಮತವನ್ನು ತ್ಯಾಗ ಮಾಡಬೇಕಾಗಿದೆ. ಯಾವುದೇ ಉಲ್ಲಂಘನೆ ಮಾಡಬಾರದು. ಮುಂಜಾನೆ ಎದ್ದು ನೆನಪಿನಲ್ಲಿ ಕುಳಿತು ಸಂಭಾಳನೆ ಮಾಡಿಕೊಳ್ಳಬೇಕು. ಸೃಷ್ಟಿಯನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ಕೊನೆ ಪಕ್ಷ 8 ಗಂಟೆಗಳ ಕಾಲ ಅವಶ್ಯವಾಗಿ ಕೊಡಬೇಕು. ವರದಾನ: ಸಮಯ ಹಾಗೂ ಸಂಕಲ್ಪ ಸಹಿತ ತಮ್ಮ ಸರ್ವ ಖಜಾನೆಗಳನ್ನು ವಿಲ್ ಮಾಡುವಂತಹ ಮೋಹ ಜೀತ ಭವ. ಹೇಗೆ ಮಕ್ಕಳಿಗೆ ಸರ್ವಸ್ವವನ್ನು ವಿಲ್ ಮಾಡಲಾಗುತ್ತದೆಯೋ ಹಾಗೆಯೇ ತಾವು ಸಹ ತಂದೆಯನ್ನು ತಮ್ಮ ವಾರಸುದಾರನನ್ನಾಗಿ ಮಾಡಿಕೊಂಡು ಎಲ್ಲವನ್ನೂ ವಿಲ್ ಮಾಡುತ್ತೀರೆಂದರೆ ಆತ್ಮವಿಶ್ವಾಸ ಬರ್ತದೆ. ಇದರಿಂದ ಸ್ವತಃವಾಗಿಯೇ ಮೋಹ ನಷ್ಟವಾಗ್ತದೆ. ಹೇಗೆ ಸಾಕಾರ ತಂದೆಯವರು ತನ್ನನ್ನು ಸಂಪೂರ್ಣವಾಗಿ ವಿಲ್ ಮಾಡಿದರು, ಹಾಗೆಯೇ ತಮ್ಮ ಸ್ಮೃತಿ, ಸಮಯ ಹಾಗೂ ಸಂಕಲ್ಪಗಳ ಖಜಾನೆ ಏನಿದೆಯೋ ಅದನ್ನು ವಿಲ್ ಮಾಡಿರಿ. ಅರ್ಥಾತ್ ಶ್ರೀಮತದನುಸಾರ ಸೇವೆಗಳಲ್ಲಿ ಉಪಯೋಗಿಸುತ್ತೀರೆಂದರೆ ಮೋಹಜೀತ, ಬಂಧನ ಮುಕ್ತರೂ ಆಗ್ತೀರಿ. ಸುವಾಕ್ಯ: ಒಬ್ಬರು ಇನ್ನೊಬ್ಬರ ಸ್ನೇಹಿ ಆಗೋದಕ್ಕಾಗಿ ಸರಳತೆ ಹಾಗೂ ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿರಿ. ಅವ್ಯಕ್ತ ಸೂಚನೆ: ಸದಾ ಹರ್ಷಿತರಾಗಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ, ಸಹನಶೀಲರಾಗಿರಿ. ಬಾಪ್ದಾದರವರ ವರದಾನವಾಗಿದೆ, ಸದಾ ಖುಷಿಯಾಗಿರಿ. ಖುಷಿಯ ಖಜಾನೆ ಹಂಚಿ, ಖುಷಿಯ ಅಲೆ ಸರ್ವರಲ್ಲಿ ಹರಡಿ, ನಿಮ್ಮ ಮುಖದಲ್ಲಿ ಸದಾ ಖುಷಿಯ ಮುಗುಳ್ನಗೆ ಹೊಳೆಯುತ್ತಿರಲಿ. ಈ ರೀತಿ ಹರ್ಷಿತಮುಖಿಯಾಗಿರಿ. ಇದಕ್ಕಾಗಿ ಮಾತಿನಲ್ಲಿ ಮಧುರತೆ, ಸಂತುಷ್ಟತೆ, ಸರಳತೆಯ ನವೀನತೆ ಅವಶ್ಯವಿರಲಿ. ಬ್ರಾಹ್ಮಣಾತ್ಮರ ಮಾತು ಸಾಧಾರಣ ಮಾತಾಗಿರಬಾರದು. ಪ್ರತಿ ಕರ್ಮದಲ್ಲಿ ಇಂತಹ ನವೀನತೆ ಇರಲಿ. ಪ್ರತಿಯೊಬ್ಬರೂ ಅವರಿಂದ ಪ್ರಾಪ್ತಿಯ ಅನುಭವ ಮಾಡಲಿ. ಇಂದಿನ ಮುರಳಿಯ ಪ್ರಶ್ನೋತ್ತರ: ಜ್ಞಾನಿ ಮಕ್ಕಳು ತಮ್ಮ ಸ್ಥಿತಿಯನ್ನು ಸರಿಯಾಗಿಟ್ಟುಕೊಳ್ಳಲು ಯಾವ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು? ಬೆಳಗ್ಗೆ ಏಳುವ ಅಭ್ಯಾಸ ಮಾಡಬೇಕು. ಬೆಳಗ್ಗೆ ಎದ್ದು ತಂದೆಯ ನೆನಪಿನಲ್ಲಿ ಕುಳಿತುಕೊಂಡರೆ ಬಹಳ ಚೆನ್ನಾಗಿ ಧಾರಣೆಯಾಗುವುದು. ಯಾವ ಮಕ್ಕಳು ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳುತ್ತಾರೆಯೋ ಅವರ ಸ್ಥಿತಿ ಇಡೀ ದಿನ ಸರಿಯಾಗಿರುತ್ತದೆ. ಅಜ್ಞಾನಿಗಳ ನಿದ್ರೆಗಿಂತ ಜ್ಞಾನಿಗಳ ನಿದ್ರೆ ಅರ್ಧ ಭಾಗದಷ್ಟಿರಬೇಕು. 10 ಗಂಟೆಗೆ ಮಲಗಿ 2 ಗಂಟೆಗೆ ಎದ್ದು ಕುಳಿತುಕೊಳ್ಳಬೇಕು. ಒಳ್ಳೆಯದು. ಓಂ ಶಾಂತಿ.